ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಲೀಲಾಸ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಒಂದು ಅದ್ಭುತ ರುಚಿ ಕೊಡುವಂತಹ ಒಂದು ಜ್ಯೂಸ್ನ ತುಂಬ ಹೆಲ್ದಿ ಅಂದರೆ ಹೆಲ್ದಿ. ಆ್ಯಕ್ಚುಲಿ ಇದರಿಂದ ಏನೆಲ್ಲ ಉಪಯೋಗ ಇದೆ ಈ ಒಂದು ಜ್ಯೂಸ್ ಬೆಳಗ್ಗೆ ನೀವು ಕುಡಿಯೋದ್ರಿಂದ ಅಂತ ನಾನು ಇಲ್ಲಿ ತೋರಿಸೋದಕ್ಕೆ ಹೊರಟಿದ್ದೀನಿ. ಬನ್ನಿ, ಅದಕ್ಕೂ ಮುಂಚೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಆ್ಯಕ್ಚುಲಿ ಕಲರ್ ನೋಡಿ, ಈ ಕಲರ್ ಕಾಣಿಸ್ತಿದೆ. ಇದು ಏನು ಹಣ್ಣು ಅಂತ ನೀವೇ ಗೆಸ್ ಮಾಡಿ. ಇದು ಬೆಳಗಿನ ಜಾವ ನಾನು ಸ್ವಲ್ಪ ಬೆಳಕಾಗೋಕ್ಕೆ ಮುಂಚೆನೇ ನಾನು ವೀಡಿಯೋ ಮಾಡಿದ್ದೀನಿ, ಹಾಗಾಗಿ ಕಲರ್ ಸ್ವಲ್ಪ ಡಿಮ್ ಕಾಣಿಸ್ತಿದೆ. ಸೊ ನೋಡಿ, ಮಿಕ್ಸಿ ಜಾರಿಗೆ ನಾನು ಈ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದು ಕಲ್ಲಂಗಡಿ ಹಣ್ಣು. ಬೀಜ ತೆಗಿಬಿಡಿ, ಬೀಜದಿಂದ ಕೂಡ ತುಂಬಾ ಅನುಕೂಲ ಇದೆ. ನೋಡಿ, ಶುಂಠಿ ಒಂದು ಅರ್ಧ ಇಂಚ್ ತೊಗೊಂಡಿದ್ದೀನಿ ನಾನು ಶುಂಠಿನ. ಇದಕ್ಕೆ ಕಲ್ಲಂಗಡಿ ಹಣ್ಣು ನೋಡಿ ಎಷ್ಟು ಹಾಕ್ಕೊಂಡಿದ್ದೀನಿ ಅಂದ್ಬಿಟ್ಟು ಶುಂಠಿ ಕೂಡ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಪೀಸ್ ಮಾಡಿ ಹಾಕ್ಕೊಳ್ಳೋಣ. ಯಾಕಂದರೆ ಕಲ್ಲಂಗಡಿ ಹಣ್ಣು ಬೇಗ ಇದು ಗ್ರೈಂಡ್ ಆಗುತ್ತೆ. ನೋಡಿ, ಇದು ಪುದೀನ ನೋಡಿ ಎಷ್ಟು ತೊಗೊಂಡಿದ್ದೀನಿ ಅಂತ, ಒಂದು 4 ಎಲೆ ಅಷ್ಟು. ನೋಡಿ, ನಿಂಬೆ ಹಣ್ಣಿನ ರಸ ಸ್ವಲ್ಪ ಒಂದು ಅರ್ಧದಷ್ಟು ತೊಗೊಂಡಿದ್ದೀನಿ. ನೋಡಿ, ನಿಂಬೆ ರಸ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಒಂದು ಅದ್ಭುತ ರುಚಿ. ಈ ಥರ ಮಾಡಿದ್ರೆ ರುಚಿ ಕೊಡೋಕ್ಕೆ ನಾನೇನು ಮಾಡ್ತಿದ್ದೀನೋ ಇದನ್ನೆಲ್ಲ ಹಾಕಿದ್ರೆ ರುಚಿಗೆ. ನಿಮಗೇನಾದರೂ ಹೆಲ್ತ್ಗೋಸ್ಕರ ನೀವು ಮಾಡ್ಕೊಳ್ಳೋದೇ ಆದರೆ ಏನು ಹಾಕದೆ ಬರೀ ಕಲ್ಲಂಗಡಿ ಜ್ಯೂಸನ್ನೇ ಮಾಡ್ಕೊಂಡು ಕುಡಿಬೋದು. ಸಕ್ಕರೆ ನೋಡಿ, 1-2 ಚಮಚ ಸಕ್ಕರೆ ಹಾಕ್ಕೊಂಡಿದ್ದೀನಿ ನಾನು. ಈಗ ರುಬ್ಕೊಳ್ಳೋಣ ಇದನ್ನು. ನೋಡಿ, ಸಕ್ಕರೆ, ನಿಂಬೆ ರಸ ಮತ್ತು ಪುದೀನ ಎಲೆ, ಹಾಗೆಯೇ ಶುಂಠಿ ಮತ್ತು ಕಲ್ಲಂಗಡಿ ಹಣ್ಣು ಅದಷ್ಟು ಹಾಕ್ಕೊಂಡು ಈಗ ಪೇಸ್ಟ್ ಮಾಡ್ಕೊಂಡು ತೊಗೊಬರ್ತಾ ಇದ್ದೀನಿ. ನೀರು ನೋಡ್ಕೊಂಡು ಹಾಕ್ಕೊಳ್ಳಿ, ನೀವು ತಿಕ್ನೆಸ್ ಎಷ್ಟು ಬೇಕು ಅಂತ. ರುಬ್ಬೋಗ ನೀರು ಹಾಕೋಬೇಕಾಗುತ್ತೆ, ಹಾಗೆ ರುಬ್ಬಕ್ಕೆ ಬರಲ್ಲ ಇದು. ಆ್ಯಕ್ಚುಲಿ ಹಾಕಿದ್ದೀನಿ ನಾನು. ನೋಡಿ, ಇದು 1-2 ಗ್ಲಾಸಿಗಿಂತ ಸ್ವಲ್ಪ ಕಡಿಮೆ ಆಗುತ್ತೆ ಜ್ಯೂಸು. ಕಲರ್ ಸ್ವಲ್ಪ ಡಿಮ್ ಕಾಣಿಸ್ತಿದೆ. ಆ್ಯಕ್ಚುಲಿ ಇದು ಬೆಳಗಿನ ಜಾವನೇ ನಾನು ವೀಡಿಯೋ ಮಾಡಿರೋದು, ಹಾಗಾಗಿ ಕಲರ್ ಈ ಥರ ಕಾಣಿಸ್ತಿದೆ. ಇದು ಅಷ್ಟು ಬೆಳಕು ಚೆನ್ನಾಗಿರಲಿಲ್ಲ, ಹಾಗಾಗಿ ಈ ಥರ ಕಾಣಿಸ್ತಿದೆ. ಆ್ಯಕ್ಚುಲಿ ಕಲ್ಲಂಗಡಿ ಹಣ್ಣು ಕಲರ್ ಚೆನ್ನಾಗಿತ್ತು. ನೋಡಿ, ಇದಕ್ಕೀಗ ಎಲ್ಲ ಆದಮೇಲೆ ಪೆಪ್ಪರ್ ಪೌಡ್ರು ಸ್ವಲ್ಪ. ಇದು ಟೇಸ್ಟಿಗೆ ಮತ್ತು ಹೆಲ್ದಿ ಕೂಡ. ಈ ಥರ ಒಂದು ಮಾಡ್ಕೊಂಡು ಕುಡಿಯೋದ್ರಿಂದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಮತ್ತು ತುಂಬ ಒಂದು ಏನಪ್ಪ ಅಂದರೆ ಈ ಕಾಳುಮೆಣಸು ಪೌಡ್ರನ್ನ ಯೂಸ್ ಮಾಡೋದ್ರಿಂದ, ಸಾಲ್ಟ್ ಸ್ವಲ್ಪ ರುಚಿಗಷ್ಟೇ ಸಾಲ್ಟು. ಕಾಳುಮೆಣಸು ಪೌಡ್ರ್ ಹಾಕೋದ್ರಿಂದ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಶುಂಠಿ ಕೂಡ ನಾನು ಹಾಕಿದ್ದೀನಿ. ನೋಡಿ, ಪುದೀನ, ಇದೆಲ್ಲ ತುಂಬ ಹೆಲ್ತಿಗೆ ತುಂಬ ಒಂದು ಬೆನಿಫಿಟ್ ಕೊಡುವಂತಹ ಒಂದು ಇಂಗ್ರೀಡಿಯೆಂಟ್ಸ್ನೇ ನಾನು ಇದಕ್ಕೆಲ್ಲ ಹಾಕಿರೋದು. ನೀವು ಹಾಗೇ ಜ್ಯೂಸ್ ಮಾಡ್ಕೊಂಡು ಬೇಕಾದರೂ ಕುಡಿಬೋದು. ಇದರಿಂದ ಏನೆಲ್ಲ ಅನುಕೂಲ ಇದೆ ಅಂತಂದರೆ ಫ್ರೆಂಡ್ಸ್, ಇದರಿಂದ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ, ನಮ್ಮ ಮುಖದ ಕಾಂತಿ ಹೆಚ್ಚುತ್ತೆ. ನೀವು ತುಂಬ ಒಂದು 15 ದಿವಸ ಕಂಟಿನ್ಯೂಸ್ ಆಗಿ ಕುಡೀರಿ. ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಈ ಥರ ಒಂದು ಜ್ಯೂಸ್ ಮಾಡಿಕೊಂಡು ನೋಡಿ, ನಿಮ್ಮ ಸ್ಕಿನ್ ಎಷ್ಟು ಗ್ಲೋ ಬರುತ್ತೆ. ಹಾಗೆಯೇ ನಮ್ಮ ಕಿಡ್ನಿ ಸಮಸ್ಯೆನ ಕೂಡ ಇದು ಪರಿಹಾರ ಮಾಡುತ್ತೆ. ಇದು ವಿಟಮಿನ್ ಸಿ ಇದರಲ್ಲಿ ಹೇರಳವಾಗಿದೆ. ಮ್ಯಾಗ್ನೀಷಿಯಮ್, ಪೊಟ್ಯಾಷಿಯಮ್ ಎಲ್ಲನೂ ಹೇರಳವಾಗಿದೆ. ಇದು ಬಂಜೆತನ ಕೂಡ ನಿವಾರಿಸುವಂಥ ಶಕ್ತಿ ಇದೆ ಇದಕ್ಕೆ. ಗರ್ಭಕೋಶದ ಸಮಸ್ಯೆ ಯಾರಿಗಾರು ಇದ್ದರೆ ಖಂಡಿತ ಈ ಥರ ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮ್ಮ ಸಮಸ್ಯೆಗೆ ನೀವು ತುಂಬ ಒಳ್ಳೆಯ ಪರಿಹಾರ ಕಂಡ್ಕೋಬೋದು. ನೀವು ಇದರಿಂದ ಇನ್ನೂ ಏನೆಲ್ಲ ಬೆನಿಫಿಟ್ಸ್ ಇದೆ ಗೊತ್ತಾ, ನಿಜವಾಗ್ಲೂ. ಮತ್ತು ಬಾಡಿನ ಇದು ಮೋಷನ್ ಪ್ರಾಬ್ಲಮ್ ಯಾರು ಇರುತ್ತೆ ಬಾಡಿಯಲ್ಲಿ, ಅಂಥವ್ರಿಗೆ ಬೆಳಗ್ಗೆ ಎದ್ದುಬಿಟ್ಟು ನೀವು ಹೊಟ್ಟೆ ತುಂಬ ಅಷ್ಟು ಈ ಒಂದು ಕಲ್ಲಂಗಡಿ ಹಣ್ಣನ್ನು ತಿಂದು ನೋಡಿ, ಎಷ್ಟು ಚೆನ್ನಾಗಿ ಕ್ಲೀನಾಗಿ ಬರುತ್ತೆ ಮೋಷನ್ನು. ಯಾರಿಗೆಲ್ಲ ಆ ಥರ ಒಂದು ಪ್ರಾಬ್ಲಮ್ ಇರುತ್ತೆ ಅವರು ಒಂದು ತಿಂಗಳವರೆಗೂ ಅಥವಾ ಒಂದು 20 ಡೇಸ್ವರೆಗೂ ಕಂಟಿನ್ಯೂಸ್ ಆಗಿ ಎಷ್ಟು ಇಡಿಸುತ್ತೋ ಹೊಟ್ಟೆ ಅಷ್ಟು ತಿಂದುಬಿಡಬೇಕು. ಮೋಷನ್ ಪ್ರಾಬ್ಲಮೇ ಕ್ಲೀನಾಗಿ ಬಿಡುತ್ತೆ. ಆ ನಂತರ ನೀವು ಸ್ವಲ್ಪ ಬೇಕಾದರೆ ಎಷ್ಟು ಅವಶ್ಯಕತೆನೋ ಅಷ್ಟು ತಿಂದು. ಹಾಗಂತ ಲೈಫ್ ಲಾಂಗ್ ನಾವು ಹೊಟ್ಟೆ ತುಂಬ ಅಷ್ಟು ತಿನ್ನಬೇಕು ಅಂತ ಹೇಳಿನಿಲ್ಲ. ನೋಡಿ, ಜ್ಯೂಸು ತುಂಬಾ ಟೇಸ್ಟಿಯಾಗಿದೆ. ಖಂಡಿತ ಅಷ್ಟೇ ಹೆಲ್ದಿ ಕೂಡ, ಸಕ್ಕ ಚೆನ್ನಾಗಿರುತ್ತೆ. ಮತ್ತು ನಿಮ್ಮ ಸ್ಕಿನ್ ಗ್ಲೋ ಆಗೋ ಕೂಡ ಅಷ್ಟೇ. 1 ತಿಂಗಳು ಅಥವಾ ಒಂದು 20 ಡೇಸ್ ಕಂಟಿನ್ಯೂಸ್ ಕುಡಿಬೇಕು ಈ ಜ್ಯೂಸನ್ನ. ಆವಾಗ ನಮ್ಮ ಸ್ಕಿನ್ ಎಲ್ಲ ಶೈನಿಂಗ್ ಬರುತ್ತೆ. ಇನ್ನೂ ಅನೇಕ ಇದರಿಂದ ನಿಮಗೆ ಅನುಕೂಲಗಳಿವೆ. ನನಗೆ ಈ ವಿಡಿಯೋದಲ್ಲಿ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಹೇಳೋದಕ್ಕೆ ಅಷ್ಟು ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು. ಮತ್ತು ಜೀರ್ಣಶಕ್ತಿ ಕೂಡ ಚೆನ್ನಾಗಾಗುತ್ತೆ. ಮತ್ತು ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಎಲ್ಲನೂ ಹೆಲ್ದಿ ಕೂಡ. ಇದು ಒಂಥರ ಬಾಡಿ ಫುಲ್ ಫ್ರೀ ಆಗುತ್ತೆ ಇದನ್ನ ಕುಡಿಯೋದ್ರಿಂದ. ನೋಡಿ, ನೀವು ಡೈಲಿ 1-2 ದಿವಸ ಕುಡಿದು ನೋಡಿ ಎಷ್ಟು ಲೈಟ್ ಆಗುತ್ತೆ ನಮ್ಮ ಬಾಡಿ ತೂಕನ. ಮತ್ತು ಇದು ಕಂಟ್ರೋಲ್ ಮಾಡುತ್ತೆ, ಬ್ಯಾಲೆನ್ಸ್ ಮಾಡುತ್ತೆ ನಮ್ಮ ದೇಹದ ತೂಕನ. ಇದು ಆ್ಯಕ್ಚುಲಿ ನಾವು ದಪ್ಪ ಅಂದರೆ ಸಣ್ಣ ಮಾಡುತ್ತೆ, ಸಣ್ಣ ಇದ್ದವ್ರಿಗೆ ದಪ್ಪ ಒಂದು ಲೆವೆಲ್ಲಾಗಿ ಇದು ಮೇಂಟೈನ್ ಮಾಡುತ್ತೆ ನಮ್ಮ ಬಾಡಿಯನ್ನು. ಇದು ಅಷ್ಟು ಅನುಕೂಲ ಇದೆ ಈ ಒಂದು ಕಲ್ಲಂಗಡಿ ಹಣ್ಣಿಂದ. ನೀವು ಕೂಡ ಟ್ರೈ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಇಷ್ಟ ಆದರೆ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಶೇರ್ ಮಾಡಿ, ಹೆಚ್ಚು ನಿಮ್ಮ ಫ್ರೆಂಡ್ಸ್ಗೆ, ಸ್ನೇಹಿತರಿಗೆಲ್ಲ ಶೇರ್ ಮಾಡೋದ್ರಿಂದ ನನ್ನ ಚಾನಲ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಒಳ್ಳೆಯ ರೆಸಿಪಿಗಾಗಿ